ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟು ಜೀವನ ಮಾಡೋಕ್ಕೆ ಬೇರೆ ಜಾಗ ಇಲ್ವಾ? ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ಮದುವೆ ಆಗಿದೆಯಾ ಇಲ್ಲ ಅಂದರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಗಿದೆಯಾ ಅನ್ನೋದು ಗೊತ್ತಾಗ್ತಿಲ್ಲ. ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೇಲೂ ಹುಡುಗಿನ ನೋಡ್ತಾ ಇದ್ದಾರೆ ಮದುವೆಗೆ ಅಂತ. ರೀಸೆಂಟಾಗಿ ನಮ್ಮಮ್ಮ ಒಂದು ಪ್ರೊಫೈಲ್ ನೋಡ್ತಾ ನಗ್ತಾ ಇದ್ರು. ನಾನು ಏನಕ್ಕೆ ಪ್ರೊಫೈಲ್ ನೋಡ್ಕೊಂಡು ನಗ್ತಾ ಇದ್ದಾರಲ್ಲ ಅಂದ್ಕೊಂಡ್ಬಿಟ್ಟು ಪ್ರೊಫೈಲ್ ನಾನು ನೋಡಿದ್ರೆ, ಹುಡುಗಿ ಓದಿರೋದು BCom ಆ್ಯಂಡ್ ತೊಗೊತಾ ಇರೋದು ಪ್ಯಾಕೇಜ್ 2 lakh per annum. ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ, ಹುಡುಗ IT ಕಂಪ್ನಿಲಿ ಇರಬೇಕು ಆ್ಯಂಡ್ 12 to 14 lakh per annum ಇರಬೇಕು, ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು, ಹಿಂಗಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ. ಇಲ್ಲ ಇದು ಮದುವೆಗೆ ಅಂತ ಹುಡುಗನ ನೋಡ್ತಾ ಇದ್ದೀರಾ ಇಲ್ಲ ಜಾಬ್ ಇಂಟರ್ವ್ಯೂ ಏನಾದ್ರು ತೊಗೊತಾ ಇದ್ದೀರಾ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಐ ಡೋಂಟ್ ನೋ ಇದನ್ನು ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅನ್ನೋದು ಗೊತ್ತಿಲ್ಲ. ಮೇ ಬಿ 90s ಕಿಡ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಆಲ್ಮೋಸ್ಟ್ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಬಿಕಾಸ್ ಆಫ್ ಗರ್ಲ್ಸ್ ಎಕ್ಸ್ಪೆಕ್ಟೇಷನ್ಸ್ ನೋಡ್ತಾ ಇರೋದು. ಆ್ಯಂಡ್ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟು ಜೀವನ ಮಾಡೋಕ್ಕೆ ಬೇರೆ ಜಾಗ ಇಲ್ವಾ? ಇದು ನನ್ನೊಬ್ಬನ ಪ್ರಶ್ನೆನ ಇಲ್ಲ ಎಲ್ಲರೂ ಹುಡುಗರ ಪ್ರಶ್ನೆನ ಗೊತ್ತಿಲ್ಲ. ನಿಮಗೂ ಇದೇನಾದ್ರು ಫೀಲ್ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್.